ಜಿಪ್ ತೆಗಿ ಏಯ್ ಪಟ್ಟ ಕೇಳು ಇರ್ರೆಸ್ಪಾನ್ಸಿಬಲ್ ಫೆಲೋ ಪೆಟ್ಟ ಹತ್ಕೊಂಡು ಹೋಗಿದ್ರು ಒಬ್ರಿಗೆ ಒಂದೇ ಲಾಡು ಬಿಗ್ ಬಾಸ್ ಅದು ನೋಡೋರ್ಗೊಂಥರ ಆದರೆ ಅದ್ರ ಮನೆಯೊಳಗಿದ್ದು ಅನುಭವಿಸೋರ್ಗೊಂಥರ. ಸೊ ಈ ಮನೆಯೊಳಗೆ 115 ದಿನ ಸತತವಾಗಿ ಇದ್ದು ಹೊರಗೆ ಹೋದ್ಮೇಲೆ ಒಂದು ರೀತಿಲಿ ನನ್ನ ಬದುಕನ್ನೇ ಬದಲಿಸಿದ ಶೋ ಇದು. ಸೊ ಜೀವನದೊಳಗೆ ಒಂದು ಪ್ಯಾರಲಲ್ ಜೀವನ ಬಿಗ್ ಬಾಸ್ ಮನೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆ ಮನೆಗೆ ಇವತ್ತು ಅಚಾನಕ್ಕಾಗಿ ಬರೋ ಹಾಗಾಯಿತು. ಬಂದೆ ಫ್ಯಾಮಿಲಿ ಜೊತೆಲಿ. ನಾನು ಯಾವಾಗಲೂ ಹೇಳ್ತೀನಿ ಬಿಗ್ ಬಾಸ್ ಒಂದು ಎಮೋಷ್ನಲ್ ಶೋ ಮಾತ್ರ ಅಲ್ಲ, ಅದೊಂದು ಎಮೋಷ್ನಲ್ ಮನೆ ಕೂಡ ಹೌದು. ಆ ಎಮೋಷ್ನಲ್ ಮನೆಯೊಳಗೆ ಬಂದಾಗ 100% ಎಮೋಷ್ನಲ್ ಆಗ್ತೀವಿ. ಯಾಕಂದರೆ 115 ದಿನ ಒಂದು ಮನೆಯೊಳಗಿದ್ದು ಅಲ್ಲಿನ ಕಿಚನ್ ಏರಿಯಾ ಇರ್ಬೋದು, ಗಾರ್ಡನ್ ಏರಿಯಾ ಇರ್ಬೋದು, ಬೆಡ್ರೂಮ್ ಇರ್ಬೋದು, ನನ್ನ ಬೆಡ್ ಅನ್ನೋದು ಇರ್ಬೋದು, ಅವೆಲ್ಲವನ್ನು ನೋಡಿದಾಗ ಒಂದು ಸ್ವಲ್ಪ ಒಂದು ಕಡೆ ಎಮೋಷ್ನಲ್ ಆಗ್ತೀವಿ. ಇನ್ನೊಂದು ಆ ಮನೆಯೊಳಗೆ ತುಂಬ ನಾವು ಕಮ್ಮಿ ಜನ ಇದ್ದಿದ್ದ ಅಭ್ಯಾಸ. ಕೊನೆಯಲ್ಲಂತೂ ನಾವು 3-4 ಜನ ಇದ್ವಿ ಈ ಮನೇಲಿ. ಇವಾಗ ಅದನ್ನು ನೋಡೋಕ್ಕೆ ಅಂತ ನಮ್ಮ ಫ್ಯಾನ್ಸ್ ಅನ್ನೋರು ಅಥವಾ ಈ ಬಿಗ್ ಬಾಸ್ ಶೋನ ತುಂಬ ಇಷ್ಟಪಡೋರು ಆ ಮನೆಯೊಳಗಡೆ ಬಂದು ಆ ಮನೆಯೊಳಗಡೆ ನಾವು ಅವ್ರಗಳ ಜೊತೆಲಿದ್ದಾಗ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಮ್ಮನ್ನು ಇಷ್ಟಪಟ್ಟವರು ನಮ್ಮನ್ನು ಇಷ್ಟಪಟ್ಟ ಜಾಗದಲ್ಲೇ ನಮ್ಮನ್ನು ಮತ್ತೆ ನೋಡ್ತಾರೆ ಅಂತಂದರೆ ಅದು ತುಂಬ ಖುಷಿ ಕೊಡೋ ವಿಷಯ. ಸೊ ಹಾಗಾಗಿ ಇವತ್ತು ಈ ಮನೆಗೆ ಏನು ಬಂದೆ ನನಗೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನಾನು ಅವ್ರಿಗೆ ಅವರು ನನಗೆ ಹೇಳಿದ್ರು, ನಾನು ಅವ್ರಿಗೆ ಅದನ್ನು ಹೇಳ್ತಿದ್ದೀನಿ. ನೆಕ್ಸ್ಟು ತುಂಬ ಜನ ಇದ್ದಾಗ ಅಥವಾ ಯಾವುದಾದ್ರೂ ಪ್ರೋಗ್ರಾಮ್ಗಳಿದ್ದಾಗ ಖಂಡಿತವಾಗ್ಲೂ ಕರೀರಿ. ಯಾಕಂತಂದರೆ ಜಿನ್ಯೂನ್ಲಿ ಇಲ್ಲಿಗೆ ಬರೋರೆಲ್ಲ ನಮ್ಮನ್ನು ಇಷ್ಟಪಡೋರು, ನಮ್ಮ ಶೋನ ಇಷ್ಟಪಟ್ಟವರು. ಸೊ ಅವ್ರಗಳ ಜೊತೆ ಒಂದಷ್ಟು ಹೊತ್ತು ಬೆರೆತು ಅವ್ರಗಳ ಜೊತೆ ಒಂದಿಷ್ಟು ಹೊತ್ತು ಆಟ ಆಡಿ ಮಾತಾಡಿ ಹೋಗೋಕ್ಕೆ ನಮಗೂ ಖುಷಿ ಇರುತ್ತೆ. ಸೊ ಈ ಮನೆ ಬರೀ ಮನೆ ಅಲ್ಲ, ಇದೊಂದು ಎಮೋಷ್ನಲ್ ಬಾಂಡಿಂಗ್ ಇರುವಂತಹ ಮನೆ. ಆ ಮನೆಯೊಳಗಡೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನೀವುಗಳು ನೋಡಿಲ್ಲ ಅಂತಂದರೆ ಬನ್ನಿ, ಈ ಮನೆ ನೋಡಿ ಎಂಜಾಯ್ ಮಾಡಿ. ಅವಾಗವಾಗ ನಾವು ಸಿಗ್ತೀವಿ. ಬಿಗ್ ಬಾಸ್ ಶೋ ಅಂದಮೇಲೆ ಅದರಲ್ಲಿ 18 ಬೇರೆ ಬೇರೆ ಥರದ ವ್ಯಕ್ತಿಗಳು ಮತ್ತು ವ್ಯಕ್ತಿತ್ವಗಳು ಬಂದು ಹೋಗಿರುತ್ತೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಕಾರಣಕ್ಕೆ ಒಬ್ಬೊಬ್ಬರಿಗೆ ಇಷ್ಟ ಆಗ್ತಾರೆ. ಹಾಗೆ ನನ್ನನ್ನು ಇಷ್ಟಪಡುವ ಸಾಕಷ್ಟು ಜನರು ಇದ್ದೀರಿ, ನನ್ನನ್ನು ಇಷ್ಟಪಡದೇ ಇರುವ ಸಾಕಷ್ಟು ಜನರು ಇದ್ದೀರಿ. ಆದರೆ ಇಷ್ಟಪಟ್ಟವರು ನನ್ನ ಅಭಿಮಾನಿಗಳು ಅಂತ ನಾನು ಹೇಳಲ್ಲ, ಇಷ್ಟಪಡದೇ ಇದ್ದವ್ರನ್ನ ನನ್ನ ಶತ್ರುಗಳು ಅಂತಲೂ ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಒಂದೇ. ಯಾಕಂದರೆ ಪ್ರತಿಯೊಬ್ಬರು ನನ್ನ ನೋಡಿದ್ದೀರಿ. ಕೀರ್ತಿಯನ್ನು ನೀವು ಇಷ್ಟಪಡಬಹುದು ಅಥವಾ ಇಷ್ಟಪಡದೇ ಇರಬಹುದು, ಆದರೆ ಇಗ್ನೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಈ ಥರದ ಒಬ್ಬ ಕೀರ್ತಿಯನ್ನು ಇಷ್ಟಪಡುವ ಸಾಕಷ್ಟು ಜನರಲ್ಲಿ ನಾನು ಹೇಳೋದಿಷ್ಟೇ, ಕನ್ನಡದ ಶೋಗಳನ್ನು ಹೆಚ್ಚು ನೋಡಿ, ಕನ್ನಡ ಪತ್ರಿಕೆಗಳನ್ನು ಹೆಚ್ಚು ಓದಿ, ಹಾಗೆ ಕನ್ನಡದ ಸಿನಿಮಾಗಳನ್ನು ಹೆಚ್ಚು ನೋಡಿ. ಹಾಗೆ ಕರ್ನಾಟಕದೊಳಗಡೆ ಸಾಕಷ್ಟು ಒಳ್ಳೊಳ್ಳೆ ಜಾಗಗಳಿದೆ, ಇನೋವೇಟಿವ್ ಫಿಲ್ಮ್ ಸಿಟಿ ಅಂತವು. ಬನ್ನಿ, ನೀವು ಎಲ್ಲೆಲ್ಲೋ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡೋ ಬದಲು ಇಲ್ಲಿರುವ ಅದ್ಭುತಗಳನ್ನೇ ಫಸ್ಟ್ ನೋಡಿ. ಸಾಕಷ್ಟು ಅದ್ಭುತವಾದ ಜಾಗಗಳಿದೆ. ಸೊ ಅಂತಹ ಜಾಗಗಳಿಗೆ ಬನ್ನಿ, ಕನ್ನಡವನ್ನು ಹೆಚ್ಚು ಮಾತಾಡಿ, ಕನ್ನಡದಲ್ಲೇ ಎಲ್ಲರ ಜೊತೆ ಸಂವಹನ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಕನ್ನಡದ ಬಗ್ಗೆ ಯಾವಾಗಲೂ ಇರಲಿ. ಹಾಗೆ ನಿಮ್ಮ ಕಿರಿಕೀರ್ತಿ ಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಯಾವಾಗಲೂ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಎಲ್ರಿಗೂ ಒಳ್ಳೆಯದಾಗಲಿ. Innovative Film City, what a place.